ಫೈನಲ್ ಆಗಿ ಗುಹೆಯಿಂದ ಹೊರಗಡೆ ಬಂದೆ ಅಂತೂ ಇಂತು ನೋಡಿರಿ. ನಾನು ಗರ್ಭಗುಡಿನೇ ತೋರಿಸ್ತಾ ಇದ್ದೀನಿ. ಕೆಳಗಡೆ ಅದು ಚಿಕ್ಕದಿದೆ, ಬಟ್ ಮೇಲೂ ಚಿಕ್ಕದೇ ಇಲ್ಲನಲ್ಲ, ಬಟ್ ಅದು ಕಟ್ತಾ ಇದ್ದಾರೆ. ಇನ್ನೂ ಕಟ್ಟೋಕ್ಕೆ ತುಂಬ ದಿನ ತೊಗೊತಾರೇನೋ, ಯಾಕಂದರೆ ಇವಾಗ ಇನ್ನೂ ಎಲ್ಲ ಕಲ್ಲು ಅವೆಲ್ಲ ಹಾಕ್ತಾಯಿದ್ದಾರೆ. ಸೊ ಅದಾದ ಬರೀ ಮೇಲ್ಗಡೆ ಹೋಗೋಣ ಹೆಂಗಿದೆ ಅಂತೇಳಿ ಒಂದು ಸರಿ ತೋರಿಸ್ತೀನಿ. ಮೆಟ್ಲಿದ್ದಾವಲ್ಲಿ, ಅದು ಸ್ಟೇರ್ ಕೇಸು, ಅದು ಕೆಬ್ಬಣದಿದೆ ಅದಲ್ಲಿ, ಅದ್ರ ಹುಷಾರಂಗೆ ಹೋಗ್ಬೇಕು. ಸ್ವಲ್ಪ ಏನೋ ಸ್ಲಿಪ್ ಆದ್ರಂದರೆ ಆಯಿತು, ಗುಡ್ಡದ ನಡ್ಬರ್ಕ್ ಹೋಗಿ ಬಿದ್ದೋಗ್ಬಿಡ್ತೀವಿ. ಬಟ್ ಎಲ್ಲಿ ಬಿದ್ದೋಗ್ತಂತೆ ಗೊತ್ತಿಲ್ಲ. ಆಮೇಲೆ ಮತ್ತೆ ಒಬ್ಬರು ಹುಡ್ಕೋಕ್ಕೋಸ್ಕರನೇ ಬರ್ಬೇಕು ನಮಗೆ. ನೋಡ್ರಿ ಇಲ್ಲಿ ಕೆಬ್ಬಣದೇ ಇದೆ ಫುಲ್. ಅದು ಅಲ್ಲೋ ಕಟ್ಟಿದ್ದಾರೆ ಧ್ವಜ. ಹೆಂಗೆ ಕಟ್ಟಿರ್ಬೋದು? ಸೊ ನಾನು ಹೋಗ್ಬೋದಾಯ್ತಾ ಅಲ್ಲಿಗೆ ಅಂತ ಅಂದ್ಕೊಂಡೆ. ಅಂದರೆ ಅಲ್ಲಿ ಹೋದ್ರೆ ಇನ್ನೂ ಸ್ವಲ್ಪ ಏನಾದರೂ ಸಿಗ್ಬೋದಾ ಅಂತ ಹಂಗಾಸ ಹೋಗೋಣ ಅಂದ್ಕೊಂಡೆ. ಬಟ್ ಹೋಗೋಕ್ಕಾಗಲ್ಲ ಬಿಡು ಅಂತ ಅಂದ್ಕೊಂಡೆ. ನಾನೇ ಅಂದ್ಕೊಂಡೆ, ಯಾಕಂದರೆ ಒಬ್ರು ಯಾರಾದರೂ ಹೆಲ್ಪ್ ಇದ್ರಂದರೆ ಸೊ ಅಡ್ಡಾಡ್ಬೋದು, ಕೈ ಹಿಡ್ಕೊಂಡು ಹೋಗ್ಬೋದು. ಅಷ್ಟೇ ಅವರು ಅಂದರೆ ಗೇಟ್ ಕಟ್ಬಿಟ್ಟಿದ್ದಾರೆ, ಆ ಕಡೆ ಹೋಗ್ಬಾರ್ದು ಯಾರು ಅಂತೇಳಿ. ಮತ್ತು ನಾನು ಹೋಗಾಸಿ ಸುಮ್ಮನೆ ಏನಕ್ಕೆ ಬೇಕು, ಮತ್ತು ಆಮೇಲೆ ಅಯ್ಯೋ ಇವ್ರು ಹೋಗಿದ್ರು ಇವ್ರು ವೀಡಿಯೋ ಮಾಡಿದ್ದಾರೆ ಅಂತೇಳಿ ನನ್ನ ಮತ್ತು ಆಮೇಲೆ ಮಾಡೋದಲ್ಲ ಹಾಕ್ಕೊಂಡು ಯಾರು. ಸೊ ವೀಡಿಯೋ ನೋಡಿದವರು, ಯಾಕಂದರೆ ತುಂಬ ಜನ ಇವಾಗ ನೋಡಿದ್ರಲ್ಲ, ಏನಾದರೂ ವೀಡಿಯೋ ಮಾಡಿದರೆ ಆ ಥರ ಈ ಥರ ಅಂತೇಳಿ ಫೈನಾಂಟಿ ಅದೆಲ್ಲ ಹಾಕ್ತಾರಲ್ಲ. ಸೊ ಅದಕ್ಕೋಸ್ಕರ ಬೇಡ ಆಯಿತು ಅಂತ ಈ ಗೇಟ್ ಒಳಗೆ ಇದು ವೀಡಿಯೋ ಮಾಡ್ಕೊಂಬರೋಣ ಅಂತ. ಸೊ ಹೊಂಡ ನೋಡಿರಿ ಎಷ್ಟು ದೊಡ್ಡದಿದೆ ಅಂಥೇಳಿ ಇನ್ನೊಂದು ಸರಿ ವೀಡಿಯೋ ಮಾಡಿದೆ. ಬಟ್ ಆವಾಗ ಹೊಂಡದಲ್ಲೆಲ್ಲ ಕಮಲ್ ಹೂವು ಇರ್ತಿದ್ವು, ಅಂದರೆ ಲೋಟಸ್ ಬೆಳೀತಾಯಿದ್ರು. ಸೊ ಇವಾಗ ಯಾಕೋ ಲೋಟಸ್ಸೇ ಇರಲ್ಲ ಅಲ್ಲಿ, ಎದಕ್ಕಂತ ಗೊತ್ತಿಲ್ಲ. ಸರಿ ಆಯ್ತು, ನಮಗೇನು ಕಾಣಿಸಿಲ್ಲ, ಆ ಕಡೆ ಹೋಗೋಕ್ಕಾಗಲ್ಲ ಅಂಥೇಳಿ ಫೈನಲಾಗಿ ನಡ್ಕೊಂಡು ಬರ್ತಾಯಿದ್ದೀನಿ ಕೆಳಗಡೆನೆ. ಸೊ ಇನ್ನೊಂದು ಸರಿ ನೋಡೋಣ ಅಂತ ನೋಡಿರಿ, ಎಷ್ಟೊಂದು ಕಲ್ಲಿದೆ ನಮ್ಮ ಮೂರು ಸೈಡ್. ಬರೀ ಕಲ್ಲು ಎಲ್ಲಿ ನೋಡಿದ್ರು ಕಲ್ಲು. ಅಲ್ಲೊಂದು ಅಷ್ಟೇ ಗಿಡ ಸಿಗ್ತಾವೆ. ಸೊ ಬೇರೆ ಕಡೆ ಹೋದ್ರೆ ಹೆಂಗೆ ಅಂತ ಗೊತ್ತಿಲ್ಲ. ಸೊ ಅದಾದ ನಂತರ ನಾವು ಹೊರಗಡೆ ಬಂದ್ವಿ. ನೋಡಿರಿ ಹೊಲದು, ಅಂದರೆ ನಾನು ಈವ್ನಿಂಗ್ ಆಗಿತ್ತಲ್ಲ ಬರೋ ಟೈಮಲ್ಲಿ ಬೆಳ್ಳಕ್ಕಿ ಕುಂತಿದ್ವಿ. ಬೆಳ್ಳಕ್ಕಿ ಕಲ್ಲು ತೊಗೊಂಡು ಹೋಗಿನ ಅಂತಂತೇಳಿ ಹೋಗೋದೆ, ಅದು ಅಲ್ಲಿ ಮಟ್ಟ ಹೋಗಲಿಲ್ಲ. ಯಾಕಂತಂದರೆ ನನ್ನ ಶಕ್ತಿ ಇರೋದೇ ಅರ್ಧ ಎಕರೆ ಅಷ್ಟೇ ಇರೋದು. ಸರಿ ಆಯಿತು, ಯಾಕಂದರೆ ಕಲ್ಲು ಹೋಗೋದಂತಂದರೆ ಅವು ಹಾರ್ಕೊಂಡು ಹೋಗ್ತಾವೆ, ಚೆನ್ನಾಗಿ ಕಾಣಿಸುತ್ತೆ ಅಂತ ಅಂದ್ಕೊಂಡೆ. ಬಟ್ ಅವೇನು ಹಾರಲಿಲ್ಲ. ಹೂವು ಅಂತ ಚೀರಿ ಸಾಕಾಯಿತು. ಸೊ ಅದಾದ ನಂತರ ನೋಡಿರಿ ಲಕ್ಷ್ಮೀ ದೇವಿನ ಇನ್ನೊಂದು ಸರಿನೂ ಕ್ಯಾಪ್ಚರ್ ಮಾಡಿದ್ದೀನಿ. ಸೊ ದೇವಿನ ಆಶೀರ್ವಾದ ತೊಗೊಳ್ಳಿ. ಸೊ ಮುಗಿದ ಮೇಲೆ ನಾವು ಬಂದಿರೋದು ಮನೆಗೆ. ಫೈನಲಾಗಿ ಮುಗೀತು. ಸೊ ನನ್ನ ಫ್ರೆಂಡು ಜ್ಯೂಸ್ ಕುಡ್ತಿದ್ದಾಳೆ. ಸೊ ಕುಡಿಲಿ ಅಂತ ಬಿಟ್ಟಿದ್ದೀನಿ. ಸೊ ನಾನು ಕುಡಿಯೋಲ್ಲ ಇವತ್ತು, ಮತ್ತೆ ಮಂಗಳವಾರ, ಮತ್ತೆ ಉಪವಾಸ ಆಯಿತು. ಇವತ್ತು ಆಲ್ರೆಡಿ 8ನೇ ವಾರ, ಜಸ್ಟು ಇನ್ನೂ 3 ಇದ್ದಾವೆ. 3 ವಾರ ಆದರೆ ಮುಗಿದೋಯ್ತು. ಸೊ ಫೈನಲಾಗಿ ಮನೆಗೆ ಹೋಗ್ತಾಯಿದ್ವಿ. ತುಂಬ ಸುಸ್ತಾಯಿತು ಅಡ್ಡಾಡಿ. ಅದಕ್ಕೋಸ್ಕರ ಒಂದು 3 ಟೆಂಪಲ್ಸ್ನ ಅಡ್ಡಾಡಿದ್ವಿ. ಸೊ ಅದರಲ್ಲಿ ಅವಳಿಗೆ ಒಂದೂವರೆ ಟೆಂಪಲ್ಲು, ಸೊ ನನಗೆ 1.5 ಟೆಂಪಲ್ಲು, ಆ ಥರನ ವೀಡಿಯೋ ಮಾಡ್ಕೊಂಡಿದ್ವಿ. ಸೊ ಥ್ಯಾಂಕ್ ಯು, ನಮಸ್ತೆ.